ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಒಂದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಟೈಮ್ಲೆಸ್ ರೀಡಿಂಗ್. ಸ್ಕ್ರೀನ್ ಮೇಲೆ ಯಾವಾಗ ನೀವು ಈ ಒಂದು ವಿಡಿಯೋನ ನೋಡ್ತೀರಾ ಆಗ ನಿಮ್ಮ ಜೊತೆಗೆ ಇದು ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಟ್ಯಾರೋ ರೀಡಿಂಗಿನ ಟಾಪಿಕ್ ಏನು ಅಂತಂದರೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಈ ರಿಲೇಷನ್ಶಿಪ್ ಬ್ರೇಕಪ್ ಆಗಿದ್ರೆ ಆರ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಇದೆಲ್ಲ ಸರಿ ಆಗುತ್ತಾ? ಸೊ ಹಾಗಾಗಿ ಇದನ್ನು ನೋಡೋಣ. ಆ್ಯಂಡ್ ಯಾರಿಗಾದರೂ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ಆಕಾಶಿಕ್ ರೆಕಾರ್ಡ್ಸ್ ಅವೈಲಬಲ್ ಇದೆ, ರೀಡಿಂಗ್ಸ್ ಅವೈಲಬಲ್ ಇದೆ ಆ್ಯಂಡ್ ಕೋರ್ಸ್ ಸಹ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಬುಕ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ತೊಗೋಬೋದು. ಕ್ರಿಸ್ಟಲ್ಸ್ ನಿಮಗೆ ನಿಮ್ಮ ಸಿಚುವೇಶನ್ಗೆ ಯಾವ ರೀತಿ ಕ್ರಿಸ್ಟಲ್ಸ್ ನಿಮಗೆ ಬೇಕು, ಸೊ ಪೇರಿಂಗ್ ನಿಮಗೆ ಹೇಗೆ ಮಾಡಿಕೊಡ್ಬೇಕು, ಸೊ ಅದನ್ನು ನಾನು ಹೇಳ್ತೀನಿ. ನಿಮ್ಮ ಸಿಚುವೇಶನ್ ಮೇಲೆ ಬ್ರೇಸ್ಲೆಟ್ಸನ್ನು ಪರ್ಸ್ನಲೈಸ್ ನೀವು ಮಾಡಿಸ್ಕೋಬೋದು. ಆ್ಯಂಡ್ ಆಲ್ಸೋ ಕೋರ್ಸಸ್ ಅವೈಲಬಲ್ ಇದೆ. ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ಮನಿ ರೇಕಿ ಆ್ಯಂಡ್ ನಿತಿಕಾ ಫಾಲನ್ ಏಂಜಲ್ ಕೋರ್ಸ್, ಆಕಾಶಿಕ್ ರೀಡಿಂಗ್ ಕೋರ್ಸ್. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ್ಯಾವ ಸರ್ವೀಸಸ್ ಅವೈಲಬಲ್ ಇದೆ ಆ್ಯಂಡ್ ಕೋರ್ಸಸ್ ಯಾವುದೆಲ್ಲ ಅವೈಲಬಲ್ ಇದೆ ಅಂತ ಹೋಗಿ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಇನ್ ಡಿಸ್ಕ್ರಿಪ್ಷನ್ ವಾಟ್ಸಪ್ ಚಾನಲ್ ಲಿಂಕ್ ಇದೆ. ಸೊ ಫಾರ್ ರೆಮಿಡೀಸ್, ಫ್ರೀ ರೆಮಿಡೀಸ್ ಜಾಬ್ ವೈಸ್ ಆಗಿರ್ಬೋದು ಆರ್ ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ರೆಮಿಡೀಸ್ ನಿಮಗೆ ಬೇಕು ಅಂತ ಇದ್ದರೆ ಆ ಒಂದು ರೆಮಿಡೀಸ್ ನಿಮಗೆ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಸೊ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದನ್ನು ಮರಿಬೇಡಿ. ಸೊ ಈಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ನೋಡೋಣ. 10 ಆಫ್ ಪೆಂಟಿಕಲ್ಸ್, Three of Cups. ಓಕೆ, ಸೊ ಕರೆಂಟ್ಲಿ ನಿಮ್ಮನ್ನ ಮೀಟ್ ಆಗಬೇಕು ಆ್ಯಂಡ್ ನಿಮ್ಮ ಜೊತೆ ಕಳೆದಂಥ ಮೆಮೊರೀಸ್ ಅವ್ರಿಗೆ ನೆನಪಾಗ್ತಾ ಇದೆ. ಸೊ ದ ಮೂನ್ ಕಾರ್ಡ್ ಇಲ್ಲಿ ಇದೆ. ಮೇ ಬಿ ಸಮ್ ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮಿಬ್ಬರ ಮಧ್ಯೆ ಇರ್ಬೋದು. ಸೊ ಒಂದು ಥರ್ಡ್ ಪಾರ್ಟಿಯಿಂದ ಅವರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದೊಂದು ಆಬ್ಸ್ಟೆಕಲ್ ಇದೆ ಅಂತ ಹೇಳ್ತೀನಿ. ಓಕೆ, 8 ಆಫ್ ಸ್ವಾರ್ಡ್ಸ್. ಸಮಥಿಂಗ್ ಇಲ್ಲಿ ಅವ್ರಿಗೆ ಫ್ರೀಡಮ್ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ಯಾರಾದರೂ ಅವ್ರಿಗೆ ಸ್ವಲ್ಪ ಸೊ ಏನು ಹೇಳ್ತಾರೆ, ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ಬೋದು. ಆರ್ ಈ ರಿಲೇಷನ್ಶಿಪ್ ವೈಸ್ ಅವ್ರೇನೋ ಆ್ಯಕ್ಷನ್ ತೊಗೊಳಕ್ಕೆ ಬಿಡ್ತಾ ಇಲ್ಲ. ಸೊ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮ್ಯಾರಿಡ್ ಲೈಫ್ ತುಂಬ ಡಿಫಿಕಲ್ಟಿ ಇದೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಆ್ಯಂಡ್ ನಿಮ್ಮ ಸರೌಂಡಿಂಗ್ಸ್ ಅಷ್ಟು ಪಾಸಿಟಿವ್ ಆಗಿ ಇಲ್ಲ. ಆ್ಯಂಡ್ ದ ಹರ್ಮಿಟ್. ಸೊ ನಿಮ್ಮ ಪಾರ್ಟ್ನರ್ಗೆ ಏಜ್ ಆಗಿದೆ. ಸೊ ಏಜ್ ಅಂತ ಅಂದರೆ ನಿಮಗಿಂತ ಎಲ್ಡರ್ ಇದ್ದಾರೆ ಆ್ಯಂಡ್ ಎಲ್ಲ ವಿಷಯದಲ್ಲೂ ನಿಮಗಿಂತ ತುಂಬ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಪ್ರೀತಿಗಾಗಿ ನೀವು ತುಂಬ ಬೇಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಸಮ್ ಪೀಪಲ್ಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಇದೆ. ಆ್ಯಂಡ್ ದ ಮೂನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ಸಮಥಿಂಗ್ ನೀವು ಯಾರನ್ನ ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದೀರಾ ಅವ್ರ ಕಡೆಯಿಂದನೇ ನಿಮಗೆ ಒಂದು ಬಿಟ್ರೇಲ್ ಆಗ್ಬೋದು, ಮೋಸ ಆಗ್ಬೋದು. ಆ್ಯಂಡ್ ಡ್ಯುಯಲ್ ಫೇಸ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇದು ಮೇಜರಾಗಿ ಯಾರೆಲ್ಲ ಮದುವೆ ಆಗಿದ್ದೀರಾ ಅವ್ರಿಗೆ ಅಂತ ಹೇಳ್ಬೋದು. ಸೊ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಮೇಲೆ ತುಂಬ ಕೆಟ್ಟ ದೃಷ್ಟಿ ಆರ್ ಇದು ನೆಗೆಟಿವ್ ಎನರ್ಜಿ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಇದೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತೀನಿ. ವಿತಿನ್ 3 ಮಂತ್ಸ್ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ ಕಾಂಟ್ಯಾಕ್ಟ್ ಆಗುವಂಥ ಚಾನ್ಸ್ ಇದೆ. ಆ್ಯಂಡ್ ಕರೆಂಟ್ಲಿ ನಿಮ್ಮ
ಪಾರ್ಟ್ನರ್ ನಿಮ್ಮನ್ನು ಮೀಟ್ ಆಗಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಅವರ ಲೈಫ್ ಲೀಡ್ ಮಾಡೋಕ್ಕೆ ತುಂಬ ಇಷ್ಟ ಇದೆ ಅಂತ ಹೇಳ್ತೀನಿ. ಬಟ್ 7 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಸಮ್ ಪೀಪಲ್ ಅವ್ರಿಗೆ ಯಾವುದು ಆ್ಯಕ್ಷನ್ ತೊಗೊಳಕ್ಕೆ ಬಿಡ್ತಾ ಇಲ್ಲ, ತುಂಬ ಬ್ಲೈಂಡಾಗಿ ಕೂತ್ಕೊಂಡಿರ್ಬೋದು ಇವರು. ಸೊ ನೀವೇ ಮಾತಾಡ್ಸಿದ್ರು ಅವ್ರ ಕಡೆಯಿಂದ ಅಷ್ಟಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡೋಣ. ಓಕೆ, ದ ವರ್ಡ್ ಕಾರ್ಡ್ ಇದೆ 2 ಆಫ್ ಪೆಂಟಿಕಲ್ಸ್. ಸೊ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಕನ್ಸಿಸ್ಟೆನ್ಸಿ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಹಾಗೆ 8 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಇವರ ಹಾರ್ಡ್ ವರ್ಕಿಗೆ ಕೆಲವೊಬ್ಬರ ಲೈಫಲ್ಲಿ ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಅದರಲ್ಲಿ ಅವ್ರಿಗೆ ರಿವಾರ್ಡ್ ಸಿಗ್ತಾಯಿಲ್ಲ ಅಂತ ಹೇಳ್ತೀನಿ. ಸೊ ದಟ್ಸ್ ವೈ ಅವರ ಲೈಫಲ್ಲಿ ಯಾವುದೇ ಆ್ಯಕ್ಷನ್ನ ತೊಗೊಳಕ್ಕಾಗ್ತಾಯಿಲ್ಲ. ಆ್ಯಂಡ್ ಇನ್ನು ಕೆಲವರ ವಿಚಾರದಲ್ಲಿ ಫ್ಲರ್ಟ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ತುಂಬ ಫ್ಲರ್ಟ್ ಇರ್ಬೋದು ಆರ್ ಕಾನ್ಸ್ಟೆಂಟಾಗಿ ಇರೋದಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಆ ಒಂದು ಥರ ಇವ್ರ ಕಡೆಯಿಂದ ಇರೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ದ ವರ್ಡ್ ಕಾರ್ಡಲ್ಲಿ ಇರೋದ್ರಿಂದ ಸಮ್ ಫೇಲ್ಯೂರ್ಸನ್ನು ನೋಡ್ತಾ ಇರ್ಬೋದು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಸ್ ಆಗ್ತಾಯಿದೆ ತುಂಬ. ಏನು ಪ್ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅದ್ರ ಬದಲು ತುಂಬ ಸ್ಟ್ರೆಸ್ ನಿಮಗೆ ಆಗ್ತಾಯಿದೆ. ಸೊ ಇನ್ ಫ್ಯೂಚರ್ ಇದು ಏನಾಗುತ್ತೆ ಅಂತ ನೋಡೋಣ. ಸೊ 2 ಆಫ್ wands. So definitely there is a feelings between you and them. And the sun card ಇದೆ. ಸೊ ದ ಸನ್ ಕಾರ್ಡ್ ಕರೆಂಟ್ಲಿ ನೀವೇನಾದರೂ ಇವರು ಮದುವೆ ಆಗ್ತಾರಾ, ಇವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರೆ ದ ಬಿಗ್ ಎಸ್, ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಮ್ಯಾರೇಜ್ ಎನರ್ಜಿ ಸಹ ಇದೆ. ಬಿಕಾಸ್ ದ ಫಸ್ಟ್ ಕಾರ್ಡ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮನ್ನು ಮದುವೆ ಆದರೆ ತುಂಬ ಖುಷಿಯಾಗಿ ಇರ್ತಾರೆ ಇವರು ಅಂತ. ಬಟ್ ಸಮ್ ಪೀಪಲ್ ಅವ್ರ ಸುತ್ತಮುತ್ತ ಇರೋರು ಬಿಡ್ತಾ ಇಲ್ಲ. 3 ಆಫ್ wands ಸಹ ಇಲ್ಲಿ ಇದೆ. ಸೊ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್ ಅಂತ ಹೇಳ್ತೀನಿ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ ವೈಸ್ ನೀವು ಪ್ರೋಗ್ರೆಸ್ಸನ್ನು ನೋಡ್ಬೋದು. ಸೊ ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ವಿತಿನ್ 3 months ಆರ್ ಆಫ್ಟರ್ 3 months ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಮ್ಯಾರೇಜ್ ಲೈಫಲ್ಲಿ ಮ್ಯಾರಿಡಾಗಿ ತುಂಬ ಡಿಫಿಕಲ್ಟೀಸ್ ನೋಡ್ತಾ ಇರೋರಿಗೆ ಸಮ್ ಚೇಂಜಸ್, ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಬಿಹೇವಿಯರಲ್ಲಿ. ಸೊ ಯಾರಾದರೂ ದೂರ ಆಗಿದ್ದರೆ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ 7 ಆಫ್ ಪೆಂಟಿಕಲ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತೀನಿ. ಡೆತ್ ಕಾರ್ಡ್ ಇಲ್ಲಿ ಇದೆ. ಸೊ ಪ್ರಾಬ್ಲಮ್ಸ್ ಏನೆಲ್ಲ ಇತ್ತು ನಿಮ್ಮದು ಇಷ್ಟು ದಿನ, ಸೊ ಆ ಪ್ರಾಬ್ಲಮ್ಸ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ತುಂಬ ಪ್ರಾಬ್ಲಮ್ಸ್ ನೋಡಿದ್ದೀರಾ ಆ್ಯಂಡ್ ತುಂಬ ಸಫರ್ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ. ಬಟ್ ಸೂನ್ ದೆರ್ ವಿಲ್ ಬಿ ಅ ಲಾಟ್ ಆಫ್ ಪಾಸಿಟಿವ್ ಚೇಂಜಸ್. ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿ ಎಂಡ್ ಆಗಬೇಕಾಗತ್ತೆ. ವಿತಿನ್ 2 to 3 months ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಐ ಹೋಪ್ ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ನಿಮಗೇನಾದರೂ ರೆಸೊನೇಟ್ ಆಗಿದ್ದರೆ ಸೊ ಕಮೆಂಟ್ 222 ಅಂತ 222 ಅಂತ ಕಮೆಂಟ್ ಮಾಡಿ ಈ ಒಂದು ಪಾಸಿಟಿವ್ ರೀಡಿಂಗನ್ನು ನೀವು ಕ್ಲೈಮ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಲೇಬೇಕಾಗತ್ತೆ. ಸೊ ಲೈಕ್ ಮಾಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ ಅವ್ರ ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ತುಂಬ ಕನ್ಫ್ಯೂಷನ್ ಇದ್ದರೆ ಪರ್ಸ್ನಲ್ ರೀಡಿಂಗ್ಸನ್ನು ತೊಗೋಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೋರ್ಸಸ್ ಹಾಗೆ ಯಾವೆಲ್ಲ ಹೀಲಿಂಗ್ ಸರ್ವಿಸಸ್ ಅವೈಲಬಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇದೆ. ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಯು ಕ್ಯಾನ್ ಜಾಯಿನ್ ದಟ್ ವಾಟ್ಸಪ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.